ಗೆಳೆಯರೆ, ಇನ್ಶೂರೆನ್ಸ್ ಸುದ್ದಿಗೆ ಸ್ವಾಗತ. ತ್ಯಾಗದ ಪ್ರತಿರೂಪ ತಾಯಿ ಅಂತ ಹೇಳ್ತಾರೆ. ಅಂತಹದ್ದು ಒಂದು ತ್ಯಾಗದ ಕತೆ ಇವತ್ತಿನ ಶಾಂತಲರವರದು. ಗೆಳೆಯರೆ, ಮತ್ತೊಂದು ಮನ ಮಿಡಿಯುವಂತಹ ಕತೆಗೆ ಸ್ವಾಗತ. ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಗೆಳೆಯರೆ, ಶಾಂತಲ ಅವರು ಮೂಲತಃ ಮಂಗಳೂರಿನವರು. ಇವರು 1990ರಲ್ಲಿ ತಮ್ಮ ಸ್ವಂತ ಅತ್ತೆ ಮಗನನ್ನ ಮದುವೆ ಆಗ್ತಾರೆ. ತಮ್ಮ 19ನೇ ವರ್ಷಕ್ಕೆ ಶಾಂತಲರವರು ಮದುವೆಯಾಗಿ ಬೆಂಗಳೂರಿಗೆ ಬರ್ತಾರೆ. ಮದುವೆಯಾದ ವರ್ಷದ ನಂತರ ಈ ದಂಪತಿಗೆ ಸುಶಾಂತ್ ಎಂಬ ಮಗ ಜನಿಸ್ತಾನೆ. ಸುಶಾಂತ್ ಹುಟ್ಟಿದ ನಂತರ 3 ವರ್ಷಗಳವರೆಗೆ ಸಹಜವಾಗಿರುತ್ತೆ. ಆದರೆ ಆತನಿಗೆ ಮಾತುಗಳೇ ಬರ್ತಾ ಇರಲ್ಲ. ಇದರಿಂದ ಶಾಂತಲ ಮತ್ತವರ ಪತಿ ವೈದ್ಯರ ಬಳಿ ಹೋಗ್ತಾರೆ. ಹಲವಾರು ಪರೀಕ್ಷೆಗಳನ್ನ ಮಾಡಿಸ್ತಾರೆ. ನಂತರವೇ ತಮ್ಮ ಮಗನಿಗೆ ನರಗಳಿಗೆ ಸಂಬಂಧಿಸಿದಂತಹ ಕಾಯಿಲೆ ಇರುವುದು ದೃಢಪಡುತ್ತದೆ. ತಮ್ಮ ಮಗ ಸುಶಾಂತ್ನಿಗೆ ಸಾಮಾನ್ಯ ಮಕ್ಕಳ ತರನಾದಂತಹ ಸಹಜ ವರ್ತನೆ ಸಾಧ್ಯ ಇಲ್ಲ ಅಂತೇಳಿ ವೈದ್ಯರು ತಿಳಿಸ್ತಾರೆ. ಬದುಕಿನ ಬಗ್ಗೆ ಬಹಳ ಆಸೆ ಕನಸುಗಳನ್ನು ಕಟ್ಟಿಕೊಂಡಿದ್ದಂತಹ ಶಾಂತಲ ಅವರಿಗೆ ತಮ್ಮ ಮಗನಿಗೆ ಇಂಥದ್ದೊಂದು ಮಾರಕ ಕಾಯಿಲೆ ಇರುವುದು ದೃಢಪಟ್ಟಾಗ ಜೀವನವೇ ಕುಸಿದಂತ ಅನುಭವ. ಅಂದಿನಿಂದ ಸುಶಾಂತ್ನನ್ನ ಸಹಜ ಮಗುವಿನಂತೆ ಗುಣಪಡಿಸಬೇಕು ಅಂತೇಳಿ ಹಲವಾರು ಡಾಕ್ಟರ್ಸ್ ಆಸ್ಪತ್ರೆ ಬಳಿಗೆ ಹೋಗಿ ದಾಖಲು ಮಾಡ್ತಾರೆ. ಯಾವುದೇ ಪ್ರಯೋಜನ ಆಗೋದಿಲ್ಲ. ಜೊತೆಗೆ ಸಮಾಜವು ಸಹ ಬುದ್ಧಿಮಾಂದ್ಯ ಮಕ್ಕಳನ್ನ ಮತ್ತವರ ಪೋಷಕರನ್ನ ನೋಡುವ ರೀತಿಯೂ ಸಹ ಸಹಜವಾಗಿರೋದಿಲ್ಲ. ಬಹಳ ಕೀಳರಿಮೆಯಾಗಿರುತ್ತೆ. ಹೀಗೆ ದಿನನಿತ್ಯ ಸುಶಾಂತ್ನಿಗೆ ಆರೈಕೆಯನ್ನು ಮಾಡುತ್ತಾ ತಮ್ಮ ಜೀವನವನ್ನ ಶಾಂತಲ ಮತ್ತವರ ಪತಿ ಸಾಗಿಸ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಕಳೆದ 6 ವರ್ಷಗಳ ಹಿಂದೆ ಸುಶಾಂತ್ನಿಗೆ ಮತ್ತೊಂದು ಮಾರಕ ಕಾಯಿಲೆ ಎದುರಾಗ್ತದೆ. ಈ ಕಾಯಿಲೆಯಿಂದಾಗಿ ಸುಶಾಂತ್ನ ಮೆದುಳು ಮತ್ತು ದೇಹದ ಭಾಗಗಳಿಗೆ ಸಂವಹನ ಕ್ರಿಯೆ ನಾಶವಾಗುವಂತಹ ಸಾಧ್ಯತೆಗಳಿವೆ ಅಂತೇಳಿ ಡಾಕ್ಟರ್ ತಿಳಿಸ್ತಾರೆ. ಇದರಿಂದಾಗಿ ಪುನಃ ಸುಶಾಂತ್ನಿಗೆ ಚಿಕಿತ್ಸೆಯನ್ನು ಆರಂಭಿಸ್ತಾರೆ. ಈ ಒಂದು ಕಾಯಿಲೆ ನಿಜಕ್ಕೂ ಸಹ ಶ್ರೀಮಂತರ ಕಾಯಿಲೆ ಅನ್ಬೋದು ಗೆಳೆಯರೆ. ತಿಂಗಳಿಗೆ ಏನಿಲ್ಲ ಅಂತ ಹೇಳಿದ್ರು 60,000 ರಿಂದ 70,000 ರೂಪಾಯಿನ ಮಾತ್ರೆ ಮತ್ತು ಇಂಜೆಕ್ಷನ್ ಅನ್ನ ಸುಶಾಂತ್ನಿಗೆ ಕೊಡಬೇಕಾಗ್ತದೆ. ಅದಲ್ಲಿ ಗುಣಮುಖನಾಗಲು ಸಾಧ್ಯವಿಲ್ಲ ಅಂತೇಳಿ ವೈದ್ಯರು ತಿಳಿಸ್ತಾರೆ. ಇದರಿಂದ ಯಾವುದೇ ಆಯ್ಕೆಗಳಿಲ್ಲದೆ ಬೆಂಗಳೂರಿನಲ್ಲಿದ್ದಂತಹ ಸ್ವಂತ ಮನೆಯನ್ನ ಈ ದಂಪತಿ ಮಾರಿ ಬೇರೊಂದು ಮನೆಗೆ ಸ್ಥಳಾಂತರ ಆಗ್ತಾರೆ. ಮಲ್ಟಿಪಲ್ ಸ್ಕ್ಲೆರೋಸಿಸ್ ಎಂಬ ಈ ಕಾಯಿಲೆ ಜೀವನ ಪರ್ಯಂತ ಈ ಒಂದು ಕಾಯಿಲೆ ಗುಣವಾಗಲು ಔಷಧಿಗಳನ್ನ ನೀಡಲೇಬೇಕಾಗ್ತದೆ. ಅದು ಸಹ ಲಕ್ಷಾಂತರ ರೂಪಾಯಿಗಳನ್ನ ವಹಿಸಿ. ಸುಶಾಂತ್ನಿಗೆ ಸಾಮಾನ್ಯ ಮಕ್ಕಳ ರೀತಿಯಲ್ಲಿ ವರ್ತಿಸುತ್ತಿಕ್ಕೆ ಸಾಧ್ಯ ಇಲ್ಲ. ಆದರೆ ಸುಶಾಂತ್ ತನ್ನ ಸುತ್ತಮುತ್ತಲಿನ ಎಲ್ಲ ಘಟನೆಗಳನ್ನ ಗ್ರಹಿಸಬಲ್ಲ, ಅರಿವಾಗ್ತವೆ ಕೂಡ. ಒಂದೊಂದು ಸಮಯದಲ್ಲಿ ಒಂದೊಂದು ರೀತಿಯ ಮನಸ್ಥಿತಿಯಲ್ಲಿ ಸುಶಾಂತ್ ಇರ್ತಾನೆ. ಹಾಗಾಗಿ ಸುಶಾಂತ್ನ ಜೊತೆಯಲ್ಲಿ ಒಬ್ಬ ವ್ಯಕ್ತಿ ಸದಾ ಇರಲೇಬೇಕಾಗ್ತದೆ. ಇದರಿಂದ ಶಾಂತಲ ಅವರು ಸದಾ ತನ್ನ ಮಗನಿಗೆ ಕಾವಲಾಗಿ ಜೊತೆಯಲ್ಲೇ ಜೀವನ ಸಾಗಿಸ್ತಾ ಇದ್ದಾರೆ. ಗೆಳೆಯರ, ಸುಶಾಂತ್ನಿಗೆ ಈಗ 35 ವರ್ಷ. 35 ವರ್ಷದ ಮಗನನ್ನ, ಅದರಲ್ಲೂ ವಿಶೇಷ ಚೇತನ ಮಗನನ್ನ ನಿಭಾಯಿಸಿಕೊಂಡು ಹೋಗೋದು ಬಹಳ ಕಷ್ಟ, ಸುಲಭದ ಮಾತಲ್ಲ. ಸಮಾಜದಲ್ಲಿ ಎಲ್ಲರೂ ಬಹಳ ಸಹಜವಾಗಿ ಸುಂದರ ಜೀವನವನ್ನ 10 ಕನಸುಗಳೊಂದಿಗೆ ಸಾಗಿಸ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಈ ದಂಪತಿ ಸದಾ ನೋವಿನೊಂದಿಗೆ ತಮ್ಮ ವಿಶೇಷ ಚೇತನ ಮಗನೊಂದಿಗೆ ಜೀವನ ಸಾಗಿಸುವ ಅನಿವಾರ್ಯತೆ ಈ ದಂಪತಿಯದು. ಹೀಗಿದ್ದರೂ ಸಹ ಶಾಂತಲರವರು ಯಾವ ನೋವುಗಳಿಗೂ ಅಂಜದೆ ಎದುರಾದಂತಹ ಸವಾಲುಗಳನ್ನ ಬಹಳ ಗಟ್ಟಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಆ ಮೂಲಕ ಸಮಾಜದ ಉಳಿದ ಎಲ್ಲ ಪೋಷಕರಿಗೂ ಮಾದರಿಯಾಗಿದ್ದಾರೆ ಅಂತ ಹೇಳ್ಬೋದು. ದಿನೇ ದಿನೇ ಶಾಂತಲ ಮತ್ತು ಅವರ ಪತಿ ವೃದ್ಧರಾಗ್ತಾ ಇದ್ದಾರೆ. ವಯೋಸಹಜ ಕಾಯಿಲೆಗಳು ಈ ದಂಪತಿಯನ್ನ ಕಾಡ್ತಾ ಇವೆ. ಜೊತೆಗೆ ತಮ್ಮ ವಿಶೇಷ ಚೇತನ ಮಗ ಈತನ ನಿಭಾಯಿಸಿಕೊಂಡು ಹೋಗಬೇಕಾದ ಪರಿಸ್ಥಿತಿ. ಶಾಂತಲ ದಂಪತಿಗೆ ಕಾಡುತ್ತಿರುವಂತಹ ಬಹುದೊಡ್ಡ ಯೋಚನೆ ಅಂತ ಹೇಳಿದ್ರೆ ತಮ್ಮ ನಂತರ ತಮ್ಮ ಮಗ ಸುಶಾಂತನ್ನ ನೋಡಿಕೊಳ್ಳುವರ ಅರಿವುಗಳು. ಇವರ ಈ ಒಂದು ಜೀವನ, ಇವರಿಗೆ ಎದುರಾದಂತಹ ಸವಾಲುಗಳು, ಅವರದು ನಿಭಾಯಿಸಿದಂತ ರೀತಿ ನಿಜಕ್ಕೂ ನಮ್ಮೆಲ್ಲರಿಗೂ ಪಾಠಗಳಿವೆ.
ಅದರಲ್ಲಿ ನಾವು ಕಲಿಬೇಕಾದಂತ, ಎಚ್ಚರಿಕೆ ತೆಗೆದುಕೊಳ್ಬೇಕಾದಂತ ಒಂದಷ್ಟು ಅಂಶಗಳು ಸಹ ಇವೆ. ಅದರಲ್ಲಿ ಬಹುಮುಖ್ಯವಾದುದು ಕಷ್ಟದ ಜೀವನದಲ್ಲಿ ಜೀವನವನ್ನು ಹೇಗೆ ಧೈರ್ಯದಿಂದ ನಿಭಾಯಿಸಬೇಕೆಂಬುದು, ಜೊತೆಗೆ ವಿಶೇಷಚೇತನ ಮಗುವನ್ನ ಆರೈಸುವುದು ಹೇಗೆ ಎಂಬುದು. ಗೆಳೆಯರ, ನಮ್ಮಲ್ಲಿ ತಮ್ಮ ಸಂಬಂಧದಲ್ಲೇ ಮದುವೆ ಆಗುವಂತ ಪದ್ಧತಿಗಳು ನಡ್ಕೊಂಡು ಬಂದಿದೆ. ಅಂತಹ ಸಮಯದಲ್ಲಿ ಕೆಲವೊಂದು ಸಮಯ ತಮ್ಮ ಸಂಬಂಧಿಕರ ಮದುವೆ ಆಗೋದ್ರಿಂದ ಜನಿಸುವಂತ ಮಕ್ಕಳಿಗೆ ಯಾವ ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳು ಎದುರಾಗ್ತವೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಗೆಳೆಯರ, ದೇವರು ಶಾಂತಲಾ ಮತ್ತು ಅವರ ಪತಿಗೆ ಮತ್ತಷ್ಟು ಶಕ್ತಿಯನ್ನು ನೀಡಲಿ, ಸುಶಾಂತನು ಆದಷ್ಟು ಬೇಗ ಗುಣಮುಖನಾಗಲಿ ಅಂತೇಳಿ ನಾವೆಲ್ಲ ಪ್ರಾರ್ಥಿಸೋಣ. ಹಾಗೂ ಶಾಂತಲಾ ವಿ ಸುಶಾಂತ್ ಎಂಬ ಶಾಂತಲಾ ಅವರ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗೋಣ. ಆ ಮೂಲಕ ನಮ್ಮ ಬೆಂಬಲವನ್ನ ಶಾಂತಲಾ ಅವರಿಗೆ ಸೂಚಿಸೋಣ. ದಯಮಾಡಿ ಗೆಳೆಯರೆ, ಶಾಂತಲಾ ವಿ ಸುಶಾಂತ್ ಬ್ಲಾಗ್ಸ್ ಎಂಬ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.